ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರೋದಕ್ಕೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ. ಈಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಸಾಹೇಬ್ ರೆಡ್ಡಿ ಬಕ್ಕಾಸರ್ ವಹಿಸಿದ್ದಾರೆ. ಅವರ ಪರವಾಗಿ ಸವಿತಾ ರೆಡ್ಡಿ ಮ್ಯಾಮ್ ಅವರು ವೇದಿಕೆಗೆ ಆಗಮಿಸಿ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗುಡ್ ಈವ್ನಿಂಗ್ ಎವ್ರಿವನ್. ಹೆದರ್ಕೋಬೇಡ್ರಿ, ಮೇಡಮ್ ಭಾಳ ಮಾತಾಡ್ತಾರಂತೆ. ಆಲ್ರೆಡಿ ಟೈಮ್ ಆಗಿದೆ, ಹೇಳೋದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಒಂದು ಮಾತು ಹೇಳ್ತಾರಲ್ಲ, ಭಾಷಣಕ್ಕೆ ಕೊನೆಯವರಾಗಬಾರ್ದು, ಮನೆಗೆ ದೊಡ್ಡವರಾಗಬಾರ್ದು ಅಂತ. ಅದು ನನ್ನ ಸೌಭಾಗ್ಯನೇ, ಎರಡರಲ್ಲೂ ನಾನಿದ್ದೀನಿ. ಎತ್ರ ನಾರೇಶು ಪೂಜಂತೆ ತತ್ರ ದೇವತಾಹ ರಮಂತೆ ಅಂತ ಒಂದು ಮಾತಿನಂತೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮೊಟ್ಟ ಮೊದಲು ನಾನು ಎಲ್ಲ ಮಹಿಳೆಯರಿಗೂ, ಎಲ್ಲ ಮಾತೆಯರಿಗೂ, ಎಲ್ಲ ನನ್ನ ಆತ್ಮೀಯ ಶಿಕ್ಷಕಿಯರ ಬಳಗಕ್ಕೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ. ಇಂದಿನ ಹೆಣ್ಮಕ್ಳ ಬಗ್ಗೆ ಹೇಳಬೇಕಾದ್ರೆ ಒಂದು ದಿನನೇ ಸಾಲೋದಿಲ್ರಿ, ಮತ್ತೊಂದು ದಿನ ಇಟ್ಕೊಳ್ಳೋಮಂತೆ ಟೈಮ್ ಅದನ್ನು. ಸೊ ಇಂದಿನ ನಮ್ಮ ವಾರ್ಷಿಕೋತ್ಸವಕ್ಕೆ, ಈ ಶಾಂತಿ ಸದನ ಉತ್ಸವಕ್ಕೆ ಆಗಮಿಸಿದಂಥ ನಮ್ಮ ಈ ಶಾಲೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ತುನ್ನೂರು ಚೆನ್ನಾರೆಡ್ಡಿ ಪಾಟೀಲ್ ಸರ್ ಅವರೇ, ಹಾಗೂ ಗುರುಮಿಟ್ಕಲ್ನ ಶಾಸಕರಾದಂಥ ಶ್ರೀ ಶರಣಗೌಡ ಕಂದಕೂರ್ ಸರ್ ಅವರೇ, ಹಾಗೂ ಆತ್ಮೀಯರು ಆಗಿರ್ತಕ್ಕಂಥ ಬಸವರಾಜ್ ಎಸ್ ದೇಶ್ಮುಖ್ ಸರ್ ಅವರೇ, ಶ್ರೀ ರಾಚನಗೌಡ ಮುದ್ನಾಳ್ ಸರ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಸಾಹೇಬ್ ರೆಡ್ಡಿ ಬಕ್ಕ ಸರ್ ಅವರೇ, ಬಸವಂತ ರೆಡ್ಡಿ ಸರ್ ಅವರೇ, ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಳಗವೇ, ಮುದ್ದು ಮಕ್ಕಳೇ, ಪಾಲಕರೇ, ಮಾಧ್ಯಮದ ಮಿತ್ರರೇ, ಸ್ನೇಹಿತರೆ, ಈಗ ನಾನು ವಿಷಯಕ್ಕೆ ಬರ್ತೀನಿ. ಇನ್ನೊಂದು ನಾವು ಈ ದಿನದಲ್ಲಿ ನಾವು ನೆನೆಸಲೇಬೇಕಾದಂಥ ಇನ್ನೊಂದು ವಿಷಯ ಅಂದರೆ, ಮೊಟ್ಟ ಮೊದಲ ಬಾರಿಗೆ ನಾವು ನಮ್ಮ ಕಂದಕೂರು ಅಪ್ಪಾಜಿಯವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ನಮ್ದು ಇದು ಎಷ್ಟನೇ ಆ್ಯನ್ಯುವಲ್ ಡೇ, 12 ಆ್ಯನ್ಯುವಲ್ ಡೇ ಆಗಿರಬಹುದು. ಈ ಮೊಟ್ಟ ಮೊದಲ ಬಾರಿಗೆ ಅವರಿಲ್ಲದ ಈ ಕಾರ್ಯಕ್ರಮ ನಡೀತಾ ಇದೆ. ಅವರ ಅನುಪಸ್ಥಿತಿಯಲ್ಲಿ ಹಿರಿಯರಾಗಿರ್ತಂಥ ಚೆನ್ನಾರೆಡ್ಡಿ ಪಾಟೀಲ್ ಸರ್ ಅವರು ಇವತ್ತು ವೇದಿಕೆ ಏರಿರೋದು ನಮಗೊಂದು ಸಂತಸ ತಂದಿದೆ. ಅದೇ ರೀತಿ ಲಾಸ್ಟ್ ಆ್ಯನ್ಯುವಲ್ ಡೇನಲ್ಲಿ ನಮ್ಮ ವೀರಬಸವಂತ ರೆಡ್ಡಿ ಮುದ್ನಾಳ್ ಸರ್ ಅವರು ಕೂಡ ನಮ್ಮ ವೇದಿಕೆ ಮೇಲೆ ಇದ್ದರು. ಅವರನ್ನು ಕೂಡ ನಾವು ಇವತ್ತು ಬಹಳ ಮಿಸ್ ಮಾಡ್ಕೋತೀವಿ. ಅವರು 2-3 ಸಲ ನಮ್ಮ ಶಾಲೆಗೆ ಬಂದಿದ್ದರು. ಸೊ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲೆಂದು ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಯಾಕಂದರೆ ಒಂದು ವಿಷಯನ ಹೇಳ್ತೀನಿ ಪಾಲಕರೇ. ನಮ್ಮ ಬ್ರದರ್ ಶರಣಗೌಡ ಕಂದಕೂರ್ ಅವರು ಹೇಳಿದರು ಈಗ ತಾನೇ, ಪ್ರೆಷರ್ ಹಾಕ್ಬೇಡ್ರಿ ಅಂತ. ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವೆಲ್ಲರೂ ಫೇಸ್ ಮಾಡ್ತಾ ಇರ್ತಕ್ಕಂಥ ಒಂದು ಮಹತ್ವದ ವಿಷಯ ಏನಂದರೆ ಮೊಬೈಲ್ ಅಡಿಕ್ಷನ್. ಇದ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆನೆ. ಸರ್ ನಮಗೆ ಹೇಳಿದ್ರು ಒಂದ್ಸಲ, ವೀರಬಸವಂತ ರೆಡ್ಡಿ ಮುದ್ನಾಳ್ ಸರ್ ಅವರು, ನಿಮ್ಮ ಸ್ಕೂಲಲ್ಲಿ ನೀವು ಮೊಬೈಲ್ ಅಡಿಕ್ಷನ್ಲಿಂದ ದೂರ ಆಗುವ ಕ್ಲಾಸಸ್ಸನ್ನು ಮಾಡ್ರಿ, ಮಕ್ಕಳು ಮೊಬೈಲ್ ಬಿಡ್ತಕ್ಕಂಥ ಒಂದು ತರಬೇತಿಯನ್ನು ಕೊಡ್ರಿ ನೀವು ಅಂತೇಳಿ ಅದೇ ಮಾತು ಹೇಳಿದ್ರು. ನನಗೆ ಭಾಳ ಅದು ಮನಸ್ಸಿಗೆ ನಾಟಿದೆ. ಸೊ ಪಾಲಕರೇ, ನಮ್ಮ ಶಾಲೆಯಲ್ಲಿ ಇರೋಷ್ಟು ಟೈಮ್ ಮಕ್ಕಳು ಮೊಬೈಲ್ನಲ್ಲಿ ಇರೋದೇ ಇಲ್ಲ ನೋಡ್ರಿ. ಹೆಂಗದು ನಮ್ಮ ಜಾದು. 8 ತಾಸು ಇರ್ತಾರೋ 6 ತಾಸು ಇರ್ತಾರೋ ಮೊಬೈಲ್ಗೆ ಅವ್ರಿಗೂ ಕನೆಕ್ಷನ್ ಇಲ್ಲ. ಮನೆಗೆ ಬಂದ ತಕ್ಷಣನೇ ಅವ್ರು ಮೊಬೈಲ್ ಹಿಡಿತಾರ್ರಿ ಅಂತ ನಿಮ್ಗೆ ಕಂಪ್ಲೇಂಟ್ ಅದ. PTMಗೆ ಬಂದಾಗೆಲ್ಲ 90% ಪೇರೆಂಟ್ಸ್ ನನಗೆ ಹೇಳ್ತಿರ್ತಾರೆ, ಮೇಡಮ್ ಒಂದು ಅಂಜಿಕಿಡ್ರಿ, ಏನಾನ ಮಾಡ್ರಿ, ಮನೆಗೆ ಬಂದ ಕೂಡಲೇ ಮೊಬೈಲ್ ನೋಡ್ತಾನ್ರಿ. ಸೊ ನಾನು ಹೇಳ್ತೀನಿ, ಮೊಬೈಲ್ ಯಾರು ತಂದು ಕೊಟ್ಟರು ಅವನಿಗೆ? ಮಕ್ಕಳೇ ಹೋಗಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ರ? ಇನ್ನೂ ಕೆಲವೊಬ್ರು ನಾನು ಮಾತಾಡೋದನ್ನು ಕೇಳಿದ್ದೀನಿ, ನನ್ನ ಮಗನಿಗೆ ಭಾಳ ಎಲ್ಲ ಗೊತ್ತದ್ರಿ, ಮೊಬೈಲ್ನಾಗ ಇಷ್ಟು ಹುಷಾರನ್ರಿ, ನನಗೆ ಗೊತ್ತಾಗಂಗ್ ನೋಡ್ರಿ, ನನ್ನ ಮಗನೇ ಎಲ್ಲ ಮಾಡಿ ಕೊಡ್ತಾನೆ ನೋಡ್ರಿ. ನಮಗೆ ಅವ್ರಿಗೆ ಒಂದು ಮೊಬೈಲ್ ಕೊಡ್ತೀರಿ, ನೀವು ಒಂದು ಮೊಬೈಲ್ ತೊಗೊಂಡು ಕೊಡ್ತೀರಿ, ಯಾಕಂದ್ರೆ ನಿಮಗೆ ಡಿಸ್ಟರ್ಬ್ ಆಗ್ಬಾರ್ದು. ಸೊ ಇದನ್ನು ಮೊದಲು ನೀವು ಬಿಡ್ರಿ. ಮಕ್ಕಳ ಲೈಫ್ ಮಾಡಬೇಕಾಗಿತ್ತು ಅಂದರೆ ಇದೇನಂದ್ರೆ ದಂಪತಿಗಳು, ಪಾಲಕರದು ಒಂದು ತಪಸ್ಸು. ಮಕ್ಕಳನ್ನ ಒಂದು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸಬೇಕಂದ್ರೆ ಅದು ತಪಸ್ಸು ರೀ. ಈಸಿನ ಎಲ್ಲ ಮಾಡ್ಕೋತ ಮಕ್ಕಳಿಗೆ ಭಾರಿ ಶಿಕ್ಷಣ ಕೊಡ್ತೀನಿ, ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಹಾಕಿಬಿಟ್ಟಿನಿ, ಲಕ್ಷಾನುಗಟ್ಟಲೆ ಡೊನೇಷನ್ ಕೊಟ್ಟಿನಿ, ನನ್ನ ಮಗ ಹಾಗೇ ಹೊರಗೆ ಬರ್ತಾನೆ ಇಂಜಿನಿಯರ್, ಡಾಕ್ಟರ್ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಎಲ್ಲಿ ನೋಡ್ರಿ, ಪಾಲಕರು ಮತ್ತು ಮನೆ ಅನ್ನೋದು ಒಂದು ಫಲವತ್ತಾದ ಭೂಮಿ ಇದ್ದಂಗೆ. ಅದು ಫಲವತ್ತಾದ ಭೂಮಿಯಲ್ಲಿ ನೆಟ್ಟ ಸಸಿ ಬೀಜ ಮಾತ್ರ ಫಲವತ್ತಾದ ಸಸಿ ಆಗ್ಲಿಕ್ಕೆ ಸಾಧ್ಯ. ಶಿಕ್ಷಣ ಸಂಸ್ಥೆಗಳು ಮಳೆ ಬೆಳಕು ಕಾಲ ಕಾಲಕ್ಕೆ ಸುರಿಸ್ತಾ ಇರ್ತಾವಲ್ಲ, ಅದು ಮಾತ್ರ ನಾವು ಮಾಡ್ತೀವಿ. ಕಾಲ ಕಾಲಕ್ಕೆ ಮಳೆ ಮತ್ತು ಸೂರ್ಯನ ಬೆಳಕು ಹೆಂಗೆ ಮುಖ್ಯ ಅಲ್ಲ ಸಸಿ ಬೆಳಿಲಿಕ್ಕೆ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಫಲವತ್ತಾದ ಭೂಮಿ ಮತ್ತು ಬೀಜ ಎರಡೂ ನಿಮ್ಮದೇ. ದಯಮಾಡಿ ನೀವು ನಿಮ್ಮ ಮಕ್ಕಳನ್ನ ಮೊಬೈಲ್ನಿಂದ ನೀವು ದೂರ ಇಡಬೇಕು. ಯಾಕಂದ್ರೆ ಎಂತೆಂಥ ಅನಾಹುತಗಳು ಮೊಬೈಲ್ನಲ್ಲಿ ಆಗ್ತಾ ಇದ್ದಾವೆ ಅಂತ ನಿಮಗೂ ಗೊತ್ತಿದೆ. ಎಷ್ಟೋ ಮಕ್ಕಳು SSLC PUCನೂ ಮುಟ್ಟಿಲ್ಲ, ಸುಸೈಡ್ ಮಾಡ್ಕೋತಾ ಇದ್ದಾರೆ. ಏನಾಗ್ತಾ ಇದೆ, ಯಾರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಾರೆ, ಅಪೋಸಿಟ್ ಮಾತಾಡುವವರು, ಚಾಟಿಂಗ್ ಮಾಡೋರು ಎಷ್ಟು ವಯಸ್ಸಿನವರು ಅಂತೂ ಗೊತ್ತಿಲ್ಲ. ದಯಮಾಡಿ ಮಕ್ಕಳೇ, ಪೇರೆಂಟ್ಸ್
ನೀವೆಲ್ಲರೂ ಬಹಳ ಮಹತ್ವದ ವಿಷಯವನ್ನ ತಿಳ್ಕೋಬೇಕು. ಮೊಬೈಲ್ನಿಂದ ದೂರ ಇಡಬೇಕಾದ್ರೆ ಏನ್ ಮಾಡ್ಬೇಕು, ಇದು ನಿಮಗೆ ಬಂದು ಯಕ್ಷ ಪ್ರಶ್ನೆ. ಏನ್ ಮಾಡ್ಬೇಕ್ರಿ, ಮತ್ತೆ ಏನ್ ಕೇಳಂಗಿಲ್ಲ. ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು 2 ವರ್ಷದಿಂದ ನಮ್ಮ ಸ್ಕೂಲಲ್ಲಿ ಒಂದು ಮಗು, LKG ಮಗು, ಸ್ಕೂಲಿಗೆ ಬಂದ ತಕ್ಷಣ ಮಕ್ಕೊಂಡ್ಬಿಡ್ತಿದ್ರಿ. ಅದು ನನಗೆ ಆ ಸಣ್ಣ ಮಗು ನಿದ್ದೆ ಮಾಡೋದು ನೋಡಿ 2-3 ಸಲ ಟೀಚರ್ಸ್ ಕಂಪ್ಲೇಂಟ್ ಹೇಳಿದ್ರು, ಮೇಡಮ್ ಎಲ್ಲ ಪಿರಿಯಡ್ನಾಗಿ ಮಕ್ಕೊಂಡ್ಬಿಡ್ತಾಳಂತ. ಆ ಮಗುನ್ ನೋಡಿದೆ, ಅಷ್ಟು ಗಾಢ ನಿದ್ರಿ ಆ ಹುಡುಗಿ. ಅದಕ್ಕೆ ಎಬ್ಸಲಿಕ್ಕೂ ಮನಸ್ಲಾಗಲಿಲ್ಲ ನನಗೆ. ಎಬ್ಸಿ ಕುಂದ್ರಿಸಿದ್ರು ಅದು ಕೂಡೋ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಒಂದಿನ ಇಬ್ಬರು ಪೇರೆಂಟ್ಸನ್ನ ಕರೆದು ನಾನು ಮಾತಾಡಿದೆ, ಏನ್ರಿ ಇಡೀ ದಿನ ಮಲ್ಕೋತಾಳೆ ನಿಮ್ಮ ಹುಡುಗಿ ಅಂತ ಕೇಳಿದಾಗ ಆ ಪಾಲಕರು ಹೇಳಿದ ಭಯಾನಕ ಸತ್ಯ ಕೇಳ್ರಿ. ಏನ್ ಮಾಡೋದು ಮೇಡಮ್, 12-1 ತನ ಮೊಬೈಲ್ನಾಗ ಇರ್ತಾಳಕಿ. LKG ಮಗು, ಇಮ್ಯಾಜಿನ್ ಎಷ್ಟು ಏಜ್ ಅದ್ರದ್ದು. ಏನಮ್ಮ ನೀವೇನ್ ಮಾಡ್ತೀರಿ, ಮತ್ತೆ ಅದು ಹೆಂಗೆ 12-1 ತನ ಮೊಬೈಲ್ ಕೊಡ್ತೀರಿ ಅಂದ್ರೆ ಅವ್ರು ಹೇಳಿದ ಉತ್ತರ, ಮೇಡಮ್ ನಾವು ಇಬ್ಬರು ಟಯರ್ಡ್ ಆಗಿ ಬರ್ತೀವ್ರಿ, ಇಬ್ಬರು ವರ್ಕಿಂಗ್, ಎಲ್ಲಾಕಿನ ಕೂಡ ಕಿರಿಕಿರಿ ಅಂತ ಮೊಬೈಲ್ ಕೊಟ್ಟು ನಾವು ಮಕ್ಕೊಂಡ್ಬಿಡ್ತೀವಿ. ಅದು ಹೆಂಗೆ ನಿದ್ದೆ ಬಂತವ್ರಿಗೆ? ದೊಡ್ಡ ಮಕ್ಕಳು ಮೊಬೈಲ್ ಹಿಡಿದ್ರೆ ನಮಗೆ ನಿದ್ದೆ ಬಂದಿಲ್ಲ. ಆನ್ಲೈನ್ ಕ್ಲಾಸ್ ನಡೆಯುವಾಗ ಕೋವಿಡ್ನಲ್ಲಿ ಅವ್ರು ಮಲ್ಗೋವರೆಗೂ ನಾವು ಮಲ್ಕೊಂಡಿಲ್ಲ. ಸೊ ಈ ಪ್ರಶ್ನೆಗೆ ನಾವೇನು ಉತ್ತರ ಕೊಡೋಣ? ಸೊ ಆ ಮಗು ಇಡೀ ದಿನ ಸ್ಕೂಲಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿತ್ತು, ಮನೆಗೆ ಹೋದ್ಮೇಲೆ ಬೆಳಗಾನ ಮೊಬೈಲ್ ನೋಡ್ತಿತ್ತು. ನೋಡ್ರಿ, LKG UKG ಮಕ್ಕಳು ಅಷ್ಟು ಹಾರ್ಮ್ಫುಲ್ ಕಿರಣಗಳಿರ್ತಕ್ಕಂಥ ಒಂದು ಮೊಬೈಲನ್ನು ಬೆಳಗಾನ ಯೂಸ್ ಮಾಡ್ತದಂದ್ರೆ ಅದು ಯಾವ ರೀತಿ ಅದರದ್ದು ಮೆಂಟಲ್ ಡೆವಲಪ್ಮೆಂಟ್ ಮೇಲೆ, ನರ್ವ್ಸ್ ಮೇಲೆ, ಐಸ್ ಮೇಲೆ ಎಷ್ಟು ಎಫೆಕ್ಟ್ ಆಗಬಾರ್ದು. ಇದು ಎಲ್ಲ ಪಾಲಕರಿಗೂ ಕಾಡ್ತಕ್ಕಂಥ ಪ್ರಶ್ನೆ. ನಾನು ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀನಿ, ನಮ್ಮ ಸಮಯ ಕೊಡೋದಕ್ಕೆ ಬದಲು ಮೊಬೈಲ್ ಕೊಡ್ತಾ ಇದ್ದೀವಿ. ನಮ್ಮ ಪ್ರೀತಿ ಕೊಡೋದಕ್ಕಿಂತ ಹೆಚ್ಚು ನಾವು ಅದನ್ನು ಮೊಬೈಲ್ ಕೊಡ್ತಾ ಇದ್ದೀವಿ. ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಸಂಬಂಧಗಳನ್ನೋದು ಮೊಬೈಲ್ನಲ್ಲೇ ಕಂಡ್ಕೊಂಡ್ಬಿಟ್ಟದ ಮಗು. ಅದಕ್ಕೆ ಯಾರೂ ಬೇಕಾಗಿಲ್ಲ, ನಮಗೂ ಬೇಕಾಗಿಲ್ಲ ಅದರ ಸಹವಾಸ. ಹಂಗಾಗ್ಬಿಟ್ಟಿದ್ದೀವಿ ನಾವೆಲ್ಲ ಈಗ. ಸೊ ಏನು ಮಾಡ್ರಿ ನೀವು, ನಾ ತಿಳ್ಕೊಂಡಂಗೆ ಫ್ರೆಂಡ್ಶಿಪ್ ಆ್ಯಂಡ್ ಸ್ಪೋರ್ಟ್ಸ್ ಮೊಬೈಲ್ ಬಿಡಿಸ್ಬೇಕಂದ್ರೆ ಅದೊಂದೇ ದಾರಿ. ಆ ಫ್ರೆಂಡ್ಶಿಪ್ ಈ ಫ್ರೆಂಡ್ಶಿಪ್ ಕೆಟ್ಟವರು ಒಳ್ಳೆಯವರು ಅವ್ರು ದೊಡ್ಡವ್ರು ಆದ್ಮೇಲೆ ನೋಡ್ಕೊಳ್ಳೋಣ. ಈಗ ಮೊದಲು ಅವ್ರಿಗೆ ಆಟ ಆಡ್ಲಿಕ್ಕೆ ಬಿಡ್ರಿ, ಫ್ರೆಂಡ್ಸ್ ಜೊತೆ ಬೆರಿಲಿಕ್ಕೆ ಬಿಡ್ರಿ. ಫ್ರೆಂಡ್ಸ್ ಜೊತೆ ಆಟ ಆಡುವಾಗ ನಮ್ಮ ಮಗುವನ್ನು ಅಬ್ಸರ್ವ್ ಮಾಡಿದ್ದೀನಿ ಸ್ಕೂಲಲ್ಲಿ. ಎಷ್ಟು ಮನಸ್ಫೂರ್ತಿ ಅವನು ಹ್ಯಾಪಿ ಆಗಿರ್ತಾನಂದ್ರೆ ಆ ಹ್ಯಾಪಿನೆಸ್ ನಾವು ಬೇರೆ ಯಾವುದರಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೆ. ಅಷ್ಟು ಅವನು ಹ್ಯಾಪಿ ಆಗಿರ್ತಾನೆ. ಕೆಟ್ಟವರು ಒಳ್ಳೆಯವರು ಬಡವರು ಶ್ರೀಮಂತರು ಯಾವುದು ಬೇಕಾಗಿಲ್ಲ ಅವರಿಗೆ. ನೀವು ಕರೆದ್ರೂ ಕೂಡ 5 ಮಿನಿಟ್ಸ್ ಅಂತ ಮಗು ಆಡ್ತಾನೆ ಇರ್ತಾನೆ. ಅದನ್ನ ನೀವು ಇನ್ಸ್ಟೆಡ್ ಆಫ್ ಮೊಬೈಲ್ ಮಗುಗೆ ಫ್ರೀ ಬಿಡ್ರಿ. ಸರ್ ಹೇಳಿದ್ರಿ ಈಗ ತಾನೆ ನಮ್ಮ ತೂನೂರು ಸರ್ ಅವರು, ಮೊದಲೆಲ್ಲ ಅತಿಯಾದ ಪ್ರೀತಿಯಿಂದ ಮಕ್ಕಳು ಹಾಳಾಗ್ತಿದ್ದೇವ್ರಿ, ಈಗ ಪ್ರೀತಿ ಇಲ್ದನೆ ಹಾಳಾಗ್ತಾ ಇದ್ದಾವೆ. ತಂದೆ ತಾಯಿ ಟೈಮ್ ಕೊಡದೆ ಇಲ್ದನೆ ಹಾಳಾಗ್ತಾ ಇದ್ದಾವೆ. ತಂದೆ ತಾಯಿಗೆ ಒಂದು 4 ಟೈಪ್ ಪೇರೆಂಟ್ಸ್ ಇರ್ತಾರಂತೆ. ಪರ್ಮಿಸಿವ್ ಪೇರೆಂಟ್ಸ್, unauthorized parents, uninvolved parents and safely and securely attached parents. 4 ಟೈಪ್ ಪೇರೆಂಟ್ಸ್ ಇದ್ದೀವಿ ನಾವು. ಅದರಲ್ಲಿ ನೀವು ಯಾವುದನ್ನ ಆಗ್ಲಿಕ್ಕೆ ಬಯಸ್ತೀರಾ ನೋಡ್ರಿ, ಯಾವುದನ್ನ ಆಗ್ಲಿಕ್ಕೆ ಬಯಸ್ತೀರಾ? ನಿಮ್ಮ ಮಕ್ಕಳ ಭವಿಷ್ಯ ನಿಮಗೆ ಬೇಕಾಗಿದ್ರೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ತ್ಯಾಗ ಮಾಡಬೇಕು, ಮಕ್ಕಳಿಗೋಸ್ಕರ ಸಮಯ ಕೊಡಬೇಕು. ದಿನಕ್ಕೆ 1 ಟೈಮ್ ಆದರೂ ನೀವು ಮಕ್ಕಳ ಜೊತೆ ಈವ್ನಿಂಗ್ ಕೂತ್ಕೊಂಡು ಮಕ್ಕಳ ಜೊತೆ ಇನ್ವಾಲ್ವ್ ಆಗಿ ಊಟ ಮಾಡ್ರಿ. ಊಟ ಮಾಡ್ತಾ ಒಳ್ಳೆ ವಿಷಯವನ್ನು ಚರ್ಚೆಗೆ ತಗೊಳ್ರಿ. ಅದು ಯಾರೋ ಸಾಧಕರಾಗಿರ್ಬೋದು, ಏನೋ ಒಂದು ಅದೆಲ್ಲ ಬಿಟ್ಬಿಟ್ಟು ಕ್ರಿಕೆಟ್ ಪ್ಲೇಯರ್ದು, ಫಿಲ್ಮ್ ಆ್ಯಕ್ಟ್ರದು, ಅವ್ರದ್ದು ಇವ್ರದ್ದು ಸ್ಟೋರಿ ಹೇಳ್ಕೊತ ಕೂಡಬೇಡ್ರಿ. ಅವ್ರ ಫೋಟೋನ ಮನೇಲಿ ಹಾಕಬೇಡ್ರಿ. ತಂದೆಯ ಹೆಗಲು ತಾಯಿಯ ತೊಡೆ, ಇವೆರಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮಕ್ಕಳಿಗೆ ಉತ್ತಮವಾದ ವಾತಾವರಣ ನಿರ್ಮಿಸಿ ಮನೆಯಲ್ಲಿ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಮಗು ಬೆಳೀಲಿ. ಹಿಂದಕ್ಕೆ ಹೆಂಗಿರ್ತಿತ್ರಿ, ತಾತ ಹೊಡೆದ್ರೆ ಅಜ್ಜಿ ಬಲ್ಲಿ ಹೋಗಿ ಅಣ್ಕೋತಿತ್ತು, ಅಜ್ಜಿ ಹೊಡೆದ್ರೆ ಅಪ್ಪನ ಬಲ್ಲಿ ಬರ್ತಿತ್ತು, ಅಪ್ಪ ಹೊಡೆದ್ರೆ ಅತ್ತಿ ಬಲ್ಲಿ ಹೋಗ್ತಿತ್ತು, ಅತ್ತಿ ಹೊಡೆದ್ರೆ ಮಾವನ ಬಲ್ಲಿ ಹೋಗ್ತಿತ್ತು. ಎಲ್ಲರ ಸಪೋರ್ಟ್ ಇದೆ ಅಂತೇಳಿ ಬೆಂಬಲದಿಂದ ಮಗು ಬೆಳಿತಿತ್ತು, ಪವರ್ಫುಲ್ ಆಗ್ತಿತ್ತು, ಕಾನ್ಫಿಡೆನ್ಸ್ ಇರ್ತಿತ್ತು. ಈಗ ಏನಾಗಿದೆ, ಈ ಕಡೆ ನೋಡಿದ್ರೆ ಅಪ್ಪ, ಈ ಕಡೆ ನೋಡಿದ್ರೆ ಅಮ್ಮ, ಒಂದೊಂದ್ಸಲ ಅವ್ರಿಬ್ರು ಇಲ್ಲ, ಸರ್ವೆಂಟ್ ಕೈಯಾಗ ಮಗು. ಎಲ್ಲಿಂದ ಕಾನ್ಫಿಡೆನ್ಸ್ ಬರ್ತದ, ಎಲ್ಲಿಂದ ಧೈರ್ಯ ಬರ್ತದ, ಹುಡುಗ ಹೆಂಗ್ ಫೇಸ್ ಮಾಡ್ತದ ಜೀವನನ? ಸೊ ನಮ್ಮ ಭಾರತ ದೇಶದ ಶಿಕ್ಷಣ ಇಷ್ಟು ಸತ್ವಭರಿತವಾದ ಶಿಕ್ಷಣ, ನಮ್ಮ ದೇಶದಲ್ಲಿ ಕೆಟ್ಟ ಮಗು, ದಡ್ಡ ಮಗು, ಕಳ್ಳ ಮಗು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಾರ್ಡ್ ಮೆಕಾಲೆ ಅವರು ನಮ್ಮ ಇಂಡಿಯಾವನ್ನ ಸ್ಟಡಿ ಮಾಡಲಿಕ್ಕೆ ಬಂದಾಗ ನಮ್ಮ ಶಿಕ್ಷಣ ಪದ್ಧತಿ ನೋಡಿ ಪರೇಶಾನ್ ಆದ್ರು ಅವರು. ಸತ್ವಭರಿತವಾದ ಶಿಕ್ಷಣ ಪದ್ಧತಿ, ಗುರುಕುಲ ಪದ್ಧತಿ ಜಾರಿಯಲ್ಲಿತ್ತು. ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಎಲ್ಲ ವೇದ ಪಠಣಗಳಾಗಲಿರ್ಬೋದು, ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆ ಎಟ್ ಎ ಟೈಮ್ ನಡೀತಿತ್ತು ನಮ್ಮಲ್ಲಿ. ಇಂಥ ವಿದ್ಯಾಭ್ಯಾಸ ಇದ್ರೆ ನಾವು ಇದನ್ನ ಕಾಯ್ಕೋರ್ ಮಾಡ್ಕೊಲಿಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾ ಮೊದಲು ಇವರು ಬುಡಕ್ ಬೆಂಕಿ ಹಚ್ಚೋಣ ಅಂತ ವಿಚಾರ ಮಾಡಿದ್ರು ಅವ್ರು ಹೇಳಿದ್ರು, ಇಲ್ಲಿ ಶಿಕ್ಷಣ ಪದ್ಧತಿ ಹಾಳು ಮಾಡ್ಬೇಕು ನಾವು ಮೊದಲು, ಇಲ್ಲಾಂದ್ರೆ ಈ ದೇಶ ನಾವು ಆಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಗುರುಕುಲ ಪದ್ಧತಿನ ಇದು ಮಾಡಿ ಅಲ್ಲಿ ಇಂಗ್ಲಿಷ್ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್, ಈಗ ಯಾರು ನಾವು ಎಡಿಕ್ಟ್ ಆಗಿಬಿಟ್ಟಿದೀವಲ್ಲ, ಇಂಥ ಸಿಸ್ಟಮ್ ಅನ್ನ ಜಾರಿ ತಂದು ಪೂರ ಇವ್ರಿಗೆ ಹಾಳು ಮಾಡೋದನ್ನ ಈಸಿ ಆದಂತ ಗೊತ್ತಾಯ್ತು ಅವ್ರಿಗೆ. ಇದು ಹೊಡೆದು ಬಿಟ್ಟು ಏನೋ ಒಂದು ಫ್ಯಾಷನಬಲ್ ದೊಡ್ಡ ಇಂಗ್ಲಿಷ್ನಾಗ ಮಾತಾಡಿ ಸ್ಟೈಲಿಶ್ ಇದು ಮಾಡಿಬಿಟ್ರೆ ಜನ ಎಲ್ಲ ಮರಳಾಗ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಸೊ ಈಗ ನಾವು ಅನುಭವಿಸ್ತಾ ಇರೋದು
ಆ ವೇದಶಾಸ್ತ್ರ ಎಲ್ಲ ಒಳ್ಳೆ ನಮ್ಮಲ್ಲಿ ಕಲ್ಚರ್ಡ್ ಬೇಸ್ಡ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನನ್ನು ಕಳ್ಕೊಂಡಿದ್ದರ ಪರಿಣಾಮವಾಗಿ ಈಗ ನೀವೆಲ್ಲ ಅನುಭವಿಸ್ತಾ ಇದ್ದೀವಿ. ಎಲ್ಲಿದೆ? ಯಾವ ಯೂನಿವರ್ಸಿಟಿ ವ್ಯಾಲ್ಯೂಯಬಲ್ ಶಿಕ್ಷಣ ಕೊಡ್ತಾ ಇದೆ? ಯಾರು ನಮಗೆ ಕಲ್ಚರ್ ಬೇಸ್ಡ್ ವ್ಯಾಲ್ಯೂ ಬೇಸ್ಡ್ ಕಾನ್ಫಿಡೆನ್ಷಿಯಲ್ ಇದೆಲ್ಲ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಈಗ ಕಡಿಮೆ ಆಗ್ತಾವೆ. ಇಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ ಆಗ್ತಾವೆ. ಯಾಕಂದ್ರೆ ಟೀಚರ್ಸ್ಗಳಿಗೆ ಮ್ಯಾನೇಜ್ಮೆಂಟ್ ಪ್ರೆಷರ್, ಸಿಲೆಬಸ್, ಅಸೈನ್ಮೆಂಟ್, ಎಕ್ಸಾಮ್, ಮಾರ್ಕ್ಸ್. ಪೇರೆಂಟ್ಸ್ ಕೇಳೋದೇನು? 90 ಅವಂದು ಬಂತು, 90 ಅಂತ ಜೇಬ್ನಾಗ ಇಟ್ಕೊಂಡ್ಬಿಟ್ಟಾರೆ ಈಗ ಎಲ್ಲರೂ. ನಾವೆಲ್ಲ 77% ತಗೊಂಡಾಗ ಭಾರಿ ಗ್ರೇಟ್ ನಮ್ಮ ಮನೇಲಿ. ನಾವೆಲ್ಲ ಯಾದಗಿರಿಯಲ್ಲೇ ಓದಿ ಬೆಳೆದವರು, ನ್ಯೂ ಕನ್ನಡ ಶಾಲೆಯಲ್ಲಿ ಓದಿ ಬೆಳೆದಕ್ಕೆ ನಾನು. ನಮ್ಮ ತಂದೆ ಮ್ಯಾಥ್ಸ್ ಟೀಚರ್, ನಮ್ಮ ದೊಡ್ಡಪ್ಪ ಮ್ಯಾಥ್ಸ್ ಪ್ರೊಫೆಸರ್, ನಾನು ಮ್ಯಾಥ್ಸ್ ಟೀಚರ್. ಒಂದು ಒಳ್ಳೆ ಎಜುಕೇಷನ್ ಎನ್ವೈರನ್ಮೆಂಟ್ ನಮ್ಮ ಮನೆಯಲ್ಲಿತ್ತು. ನಮ್ಮ ತಂದೆ 6 ಗಂಟೆಗೆ ಒಂದು ಬ್ಯಾಚ್ 50 ಮಕ್ಕಳು ಮ್ಯಾಥ್ಸ್ ಟ್ಯೂಷನ್ ಬರ್ತಿದ್ರು. 5ವರೆಗೆ ನಮ್ಮನ್ನ ಎಬ್ಬಿಸ್ಬಿಡ್ತಿದ್ರು, 6 ಆಗ್ಯದ ಅಂತ ಹೇಳಿಬಿಡ್ತಿದ್ರು. ಮನೆ ನೀಟ್ ಮಾಡಿ 2 ಊದಿನ ಕಡ್ಡಿ ಹಚ್ಚಿಡ್ಬೇಕು ನಾವೆಲ್ಲ ಅವ್ರು ಟ್ಯೂಷನ್ ಹುಡುಗರು ಬರೋದ್ರಲ್ಲಿ. ಅಂತ ಒಂದು ಗುರುಕುಲ ಇದರಲ್ಲಿ ನಮ್ದೆ ಪರ್ವರಿಶ್ ಆಯ್ತು. ನಾನು ಅನ್ಕೋತೀನಿ ನಾವೆಲ್ಲ ಪುಣ್ಯವಂತರು. ಸೊ ಈಗ ಮೊಬೈಲ್ ಕಲ್ಚರ್ಲಿಂದ ಏನಾಗ್ತಾ ಇದೆ, ಎಲ್ಲ ಸಂಬಂಧಗಳು ಅಳಿಸೋಗಿವೆ, ಎಲ್ಲ ಅಳಿಸೋಗಿವೆ. ನಮ್ಮಂತ ಸಂಪತ್ ಭರಿತ ದೇಶದಲ್ಲಿ ನಾವೆಂಥ ಮಕ್ಕಳನ್ನ ತಯಾರು ಮಾಡಬೇಕು, ನಾವು ಹೆಂಗೆ ಟೈಮ್ ಕೊಡಬೇಕು, ಒಂದು ಪ್ಲಾನ್ ಅನ್ನ ಕರೆಕ್ಟ್ ಹಾಕಿ ಮಗುಗೆ ಸಮಯ ಕೊಟ್ಟು. ನಾನು ಎಲ್ಲ ಹೌಸ್ ವೈಫ್ ತಾಯಂದರಿಗೆ ಕೇಳ್ಕೊಳ್ತೇನೆ, ದಯಮಾಡಿ ನೀವು ಹೋಟೆಲ್ ಊಟನ ಡಬ್ಬಿಲಿ ಇಡೋದು ನಾನು ನೋಡ್ತಾ ಇರ್ತೀನಿ. ಕೆಳಗ್ಲಿಂದ ಹೋಟೆಲ್ದಾಗ್ಲಿಂದ ಊಟ ತರೋದು, ಡಬ್ಬಿಯಾಗಿಟ್ಟು ಹೋಗ್ಬಿಡೋದು. ದಯಮಾಡಿ ನಾವೆಲ್ಲ ವರ್ಕಿಂಗ್ ವುಮೆನ್ಸ್, ನಾವು 8 ಗಂಟೆಗೆಲ್ಲ ಮನೇಲಿ ಅಡುಗೆ ಮಾಡ್ತೀವ್ರಿ. ನಿಮಗೆ ಇನ್ನೂ ಟೈಮ್ ಸಿಗ್ತದೆ. ಇವತ್ತು ಮಹಿಳಾ ದಿನಾಚರಣೆ ನಿಮಗೇನು ಅನ್ಬಾರ್ದು. ಸೊ ಎಲ್ಲರೂ ಮಕ್ಕಳಿಗೆ ಟೈಮ್ ಕೊಡ್ರಿ. ಆರೋಗ್ಯಕ್ಕಿಂತ ದೊಡ್ಡದು ಏನಿಲ್ಲ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಆರೋಗ್ಯ ಚೆನ್ನಾಗಿದ್ರೆ ಮಗು ಏನಾದ್ರೂ ಅಚೀವ್ ಮಾಡಬಹುದು. ಒಂದು ಸ್ವಲ್ಪ ನಾನು ನನ್ನ SSLC ಮಕ್ಕಳ ಬ್ಯಾಚಿನ ಬಗ್ಗೆ ಹೇಳಿಬಿಡ್ತೀನಿ. ನಾನು SSLC ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ತಗೊಂಡಿರುವ ಕೆಲಸ ಏನಂದ್ರೆ ಮೋಟಿವೇಶನ್. ಎವ್ರಿ ಸ್ಯಾಟರ್ಡೆ ನಾನು ಇಂಡಿವಿಜುವಲ್ ಹೆಣ್ಮಕ್ಳು ಮತ್ತು ಗಂಡು ಹುಡುಗರನ್ನ ಕರೆದ್ಬಿಟ್ಟು, ಹೆಣ್ಣು ಹುಡುಗಿಯರು ಗಂಡು ಹುಡುಗರನ್ನ ಕರೆದು ಇಂಡಿವಿಜುವಲ್ ಆಗಿ ನಾನು ಕೌನ್ಸಿಲಿಂಗ್ ಮಾಡಿ ನಾನು ಕೇಳಿದೆ. ಯಾದಗಿರಿಯಲ್ಲಿ ಎಲ್ಲ ಸ್ಕೂಲ್ಗಳು ಫಸ್ಟ್ ಬ್ಯಾಚ್ನಾಗ ನಾನು ಕೇಳ್ಕೊಂಡೆ ಎಲ್ಲ ಎಕ್ಸ್ಪರ್ಟ್ಸ್ನ. ನನಗೂ ಅಷ್ಟು ಅನುಭವ ಇರಲಿಲ್ಲ. ಸರ್, ಆ ಸ್ಕೂಲ್ನಾಗ ಬೆಳಗ್ಗೆ 6ರಿಂದ ಸಂಜೆ 8 ತನಕ ಕೂಡ್ತಾರೆ, ಈ ಸ್ಕೂಲ್ನಾಗ ಮುಂಜಾನೆ 8ರಿಂದ ಸಂಜೆ 8 ತನಕ ಕೂಡಿಸ್ತಾರೆ. ನಾನು ಸ್ವಲ್ಪ ಸೈಕ್ಯಾಟ್ರಿಕ್ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ತಿಳ್ಕೊಂಡೆ. ಒಂದು ಮಗುವಿಗೆ 35 ನಿಮಿಷ ಮಾತ್ರ ಕಾನ್ಸಂಟ್ರೇಷನ್ ಇರ್ಲಿಕ್ಕೆ ಸಾಧ್ಯ ರೀ. ಒಂದು ಜಾಗದಾಗ ಕೂಡಂಗಿಲ್ಲ ನಾವು 1 ತಾಸು, ಒಂದು ಚಾನಲ್ ನೋಡಂಗಿಲ್ಲ ನಾವು 45 ನಿಮಿಷ. ಅಷ್ಟರಾಗ ಎಷ್ಟೋ ಚೇಂಜ್ ಮಾಡಿಬಿಟ್ಟಿರ್ತೀವಿ ಅಡ್ವರ್ಟೈಸ್ ಬಂತಂದ್ರೆ. ಆ ಮಗು ಹೆಂಗೆ ಬೆಳಗ್ಗೆಲಿಂದ ಸಾಯಂಕಾಲ ಒಂದು ಜಾಗದಾಗ ಕುಂತು ಓದ್ಲಿಕ್ಕೆ ಸಾಧ್ಯ? ಮಗು ಅದು SSLC ಬಂದ್ರೆ ದೊಡ್ಡ ವಿಚಿತ್ರವಾಗಿ ನೋಡ್ಲಿಕ್ಕೆ ಶುರು ಮಾಡ್ತೀರಿ ಪೇರೆಂಟ್ಸ್. ನೀವು 10th ಬಂದಿದ್ದು 8 ತಾಸು ಓದು, 10 ತಾಸು ಓದು, ಮನೆಗೆ ಯಾಕೆ ಬಂದು? ಪಾಲಕರಿಗೆ ಏನಾಗ್ಯದ, ಮಕ್ಕಳು ಮನೆಗೆ ಬರಬಾರ್ದು. 8 ತನ ಇರಲಿ, ರಾತ್ರಿ ಅಲ್ಲೇ ಮಲಸ್ಕೋತೀನಿ ಅಂದ್ರೂ ನಡೆದದಂತ. ಈಗ ಅದನ್ನು ಕೇಳೀನಿ, ರಾತ್ರಿ ಎಲ್ಲ ಅಲ್ಲೇ ಹಾಲ್ಟ್. ದಯಮಾಡಿ ಪಾಲಕರೇ ಹಂಗೆ ಮಾಡಬೇಡ್ರಿ. ಮಕ್ಕಳು ಎಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಏನೇನು ಇನ್ಸಿಡೆಂಟ್ ನಡೀತಾ ಇದಾವೆ ಜಗತ್ತಿನಲ್ಲಿ. ಮಕ್ಕಳಿಗೆ ಪೀಸ್ ಆಫ್ ಮೈಂಡ್ ಬೇಕು. ನಮ್ಮ ಹುಡುಗಿಯರಿಗೆ ನಾನು ಜನವರಿಲಿಂದ ಏನು ಹೇಳ್ತೀನಿ ಅಂದ್ರೆ, ಫೇಲ್ಯೂರ್ ಪರ್ಸನ್ಸ್ ಏನೇನು ಅಚೀವ್ ಮಾಡಿದ್ದಾರೆ ಅನ್ನೋದನ್ನೇ ಹೇಳ್ಕೊಡ್ತಾ ಇದ್ದೀನಿ ನಾನು. ನಾಳೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಇವ್ರು ಎದೆ ಹೊಡಿಬಾರ್ದು. ನಾನು ಪರಿಪೂರ್ಣ ಹೇಳ್ತೀನಿ, ನನ್ನಲ್ಲಿ 28 ಜನ ಲೇಡೀಸ್ ಟೀಚರ್ಸ್ ಇದ್ದಾರೆ, 5-6 ಜನ ಮಾತ್ರ ಜೆಂಟ್ ಸ್ಟಾಫ್ ಇದೆ. ನನ್ನ ನೇತೃತ್ವದಲ್ಲಿ ಒಂದು ಬ್ಯಾಚ್ ಹೊರಗೆ ಕೊಟ್ಟೆ ನಾನು. ಏನಿಲ್ಲ, ಮಾರ್ನಿಂಗ್ ಜನವರಿ ಡಿಸೆಂಬರ್ ವರೆಗೂ ಓನ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡ್ರಿ, ಡೇ ಬೈ ಡೇ ವರ್ಕ್ ಮಾಡ್ರಿ. ನೀವು 8th 9th ಮಕ್ಕಳಿದ್ದಂಗೆ ದೊಡ್ಡ ಪ್ರೆಷರ್ ತಗೋಬೇಡ್ರಿ. ಆಫ್ಟರ್ ಡಿಸೆಂಬರ್ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್ ಸ್ಟಡಿ ಅವರ್ಸ್ ಮಾಡಿದೆ. ನಾವೇ ಕುಂತು ಪ್ಲಾನ್ ಮಾಡಿ 4 ಹುಡುಗರಿಗೆ ಒಬ್ಬರನ್ನ ಮೆಂಟರ್ನ ಮಾಡಿ ಅವ್ರ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಂಡು, ಆಮೇಲೆ ನಾನು 3ವರೆಗೆ ವ್ಯಾನ್ ಕೊಟ್ಟು, ನಮ್ಮ ಮನೆಯಲ್ಲಿ ಪ್ಲೇ ಸ್ಕೂಲ್ ಇತ್ತು, ವ್ಯಾನ್ ಕೊಟ್ಟು ಮಕ್ಕಳನ್ನು ನಾನು ಮುಂದೆ ಕರ್ಸ್ಕೋತಿದ್ದೆ. ನೋಡೋಣ ಏನೇನು ನಡೆದಿದೆ. ಆ ಟೀಚರ್ಸ್, ಎಕ್ಸ್ಪರ್ಟ್ ಟೀಚರ್ನ ಹಾಕೊಂಡಿದ್ವಿ ಬೇರೆ ಬೇರೆ ಕಡೆಯಿಂದ. 1 ಅವರ್ ಬಂದು ಟೀಚ್ ಮಾಡಿ ಹೋಗ್ತಾ ಇದ್ರು. ಲಾಸ್ಟ್ ಇಯರ್ ನನ್ನ ಬ್ಯಾಚ್ ನಲ್ಲಿ 18 ಮಕ್ಕಳಿದ್ರು. ಒಂದು ಹುಡುಗ 96 ಸ್ಕೋರ್ ಮಾಡಿದಾನ್ರಿ, ಅನಿಲ್ ಅಂತೇಳಿ. ಆ ಹುಡುಗ 96. 18 ಮಕ್ಕಳು, 12 ಮಕ್ಕಳು ಅಬೌವ್ 85. ಅದರಲ್ಲಿ 2 ಮಕ್ಕಳು ಮಾತ್ರ ಸೆಕೆಂಡ್ ಕ್ಲಾಸ್. ಇನ್ನೇನ್ ಬೇಕ್ರಿ ನಿಮ್ಗೆ? ನನಗೆ ಆಶ್ಚರ್ಯ ಆಗೋಯ್ತು. ಬೇರೆಯವರೆಲ್ಲ ಇಷ್ಟು ಓದಿಸ್ತೀನಂದ್ರು, ನನಗಿನ್ನೂ ಪರಿಣಿತಿ ಇಲ್ಲ, ನಾವು ಏನು ಮಾಡ್ತೀವೋ ಏನೋ ಅನ್ನೋ ಭಯ ನನಗಿತ್ತು. ಲಾಸ್ಟ್ ಇಯರ್ ಎಂಥ ಎಕ್ಸಾಮ್ ನಡೆದಿದೆ, ಫಸ್ಟ್ ಟೈಮ್ ವೆಬ್ಕಾಸ್ಟಿಂಗ್ಲಿಂದ ನಮ್ಮಲ್ಲಿ ಯಾದಗಿರಿನಲ್ಲಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅಷ್ಟು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನಡೆದಿರೋದು. ಅಂಥದ್ರಲ್ಲಿ ನನ್ನ ಶಾಲೆ ಮಕ್ಕಳು ಔಟ್ ಆಫ್ ಔಟ್ ಪಾಸ್ ಔಟ್. ನಾನು ಗೆದ್ದೆ. ನಾವು ಮಾಡಿದ ಪ್ಲಾನ್ ಸಕ್ಸೆಸ್. ಇದಕ್ಕಿಂತ ಹೆಚ್ಚು ಪ್ರೆಷರ್ ಮಕ್ಕಳಿಗೆ ಕೊಡಬೇಡ್ರಿ. ಈಗ ನಾ ತಂದೆ ತಾಯಿಗೂ ಕರೆದು ನಾ ಕೌನ್ಸಿಲಿಂಗ್ ಮಾಡ್ತೀನಿ ತಿಂಗಳದಾಗ ಒಂದ್ಸಲ. ಮಕ್ಕಳು ಹೇಳ್ತಾವ ನನಗೆ ಬಂದು, ಮೇಡಮ್ ನಮ್ಮ ಮಮ್ಮಿಗೆ ಹೇಳ್ರಿ ಸಾಕಾಗ್ಯದ್ರಿ, ಮತ್ತೆ ಟ್ಯೂಷನ್ ಹೋಗನಕತ್ತಾರ ನೋಡ್ರಿ. ಫಸ್ಟ್ ಕಂಡೀಷನ್ ನಂದು, ನಮ್ಮ ಸ್ಕೂಲಿಗೆ ಹಾಕ್ಬೇಕಾದ್ರೆ ಟ್ಯೂಷನ್ ಕಳಿಸ್ಬೇಡ್ರಿ. ಯಾಕಂದ್ರೆ ನಾವೊಂದು ಹೇಳು, ಅವ್ರೊಂದು ಹೇಳು, ಅವ್ರೊಂದು ಬುಕ್ ರೆಫರ್ ಮಾಡು, ನಾವೊಂದು ಬುಕ್ ರೆಫರ್ ಮಾಡು, ಕನ್ಫ್ಯೂಷನ್ ಬೇಡ. ನಾಳೆ ಟ್ಯೂಷನ್ ಸಾರಿ ಹೇಳಿದಕ್ಕೆ ಸ್ಕೋರ್ ಆಯ್ತಿರಿ ಅಂದ್ಬಿಡ್ತೀರಿ ನೀವು. ಶಾಲೆಗಿಂತ ಟ್ಯೂಷನ್ ಮೇಲೆ ಭಾಳ ಭರೋಸೆ ಅದ ಪಾಲಕರಿಗೆ. ಇಷ್ಟು ವರ್ಷ ನಮ್ಮ ಜೊತೆ ಕನೆಕ್ಷನ್ ಇದ್ದು ನಮ್ಮ ಮೇಲೆ ಭರೋಸೆ ಇಲ್ಲ.
ಟ್ಯೂಷನ್ ಹೇಳೋರ್ ಮೇಲೆ ಭಾಳ ಭರೋಸಾ. LKG ಅಡ್ಮಿಷನ್ಗೆ ಬರ್ತಾರ್ರಿ ನಮ್ಮಲ್ಲಿ, ಬಂದಾಗೆ ಟ್ಯೂಷನ್ ಹೇಳ್ತಾರೇನ್ರಿ ಮೇಡಮ್ ನಿಮ್ಮ ಸ್ಕೂಲ್ನಾಗ? ಶಿವ ಅಂತ ಸ್ಕೂಲ್ ಕಾಲಿಡಕತ್ತದ ಪಾಪ 4-5 ವರ್ಷದ ಮಗು. ನರ್ಸರಿಗೆ ಅಡ್ಮಿಷನ್ ಬರ್ತಾರ್ರಿ 3 ವರ್ಷ, ಮೇಡಮ್ ಫುಲ್ ಟೈಮ್ ಇಡ್ರಿ 12ವರೆಗೆ ಹಾಕ್ಬಿಡ್ತೀರಿ. ಸೊ ಸ್ವಲ್ಪ ಯೋಚನೆ ಮಾಡ್ರಿ, ನಮ್ಮ ಸಮಸ್ಯೆಗಳಿಗೆ ಮಗುನ ಬಲಿ ಮಾಡಬೇಡ್ರಿ, ಆರಾಮಾಗಿರ್ಲಿಕ್ಕೆ ಬಿಡ್ರಿ. ನಾವೆಲ್ಲ 5-6 ವರ್ಷಕ್ಕೆ ಸ್ಕೂಲಿಗೆ ಹೋದವರು, ನಾವೇನು ದೊಡ್ಡ ಸ್ಕೋರ್ ಮಾಡಿಲ್ಲ. ಇಲ್ಲಿ ನಿಂತಿದ್ದೀವಿ ನಿಮ್ಮ ಎದುರಿಗೆ, ಲೈವ್ ಎಕ್ಸಾಂಪಲ್. ಬಟ್ ನಾವು ತಯಾರು ಮಾಡೋದ್ರಾಗೂ ಫಸ್ಟ್ ಇದ್ದೀವಿ. ಸರ್, ನಮ್ಮ ಚೆನ್ನೂರ್ ಸರ್ ಅವರು ನಮ್ಮ ಬಗ್ಗೆ ಹೇಳಿದ್ರು, ಗ್ರಾಜುಯೇಷನ್ ಸರ್ಟಿಫಿಕೇಟ್ಸ್ ಅದು ಇದು ಮಕ್ಕಳಿಗೆ ಎನ್ಕರೇಜ್ ಆಗಲಿ, 10th ಮಕ್ಕಳು ಕೂಡ ಗ್ರಾಜುಯೇಷನ್ ತಗೊಳ್ಳಿ, ಅವ್ರಿಗೆ ಕಾನ್ಫಿಡೆನ್ಸ್ ಬರಲಿ. ಮತ್ತೆ ಈಗ 10th ಮಕ್ಕಳು ವುಮೆನ್ಸ್ ಡೇ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿಗೆ. ನಾ ಹೇಳಿದೆ, ಲೈಫ್ನಲ್ಲಿ ಕೊನೆ ಚಾನ್ಸ್ ಅಮ್ಮ ಸ್ಟೇಜಲ್ಲಿ ನಿಮಗೆ, ಮುಂದೆ ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ. 10th ಅನ್ಕೊಂಡು ಅದನ್ನ ಮುಚ್ಚಿಟ್ಕೊಂಡು ಕುಂದ್ರಬೇಡ್ರಿ, ನೀವು ಕೂಡ ಓಪನ್ ಅಪ್ ಆಗ್ರಿ, ನೀವು ಕೂಡ ಇದೊಂದು ಲಾಸ್ಟ್ ಪರ್ಫಾರ್ಮೆನ್ಸ್ ಕೊಡ್ರಿ ಅಂತೇಳಿ ಮಕ್ಕಳೆಲ್ಲ ರೆಡಿ ಆದ್ರು. ಮಕ್ಕಳ ಪೇರೆಂಟ್ಸ್ ಮತ್ತೊಂದ್ಸಲ ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಆಗಬಾರದ ಅನಾಹುತಗಳನ್ನೆಲ್ಲ ನೀವು ಟಿವಿನಲ್ಲಿ ನೋಡ್ತಾ ಇದ್ದೀರಾ. ನಿಮ್ಮ ಮಕ್ಕಳನ್ನ ಮೊಬೈಲಿಂದ ದೂರ ಇಡ್ರಿ, ಅದು ನಿಮ್ಮ ಕರ್ತವ್ಯ, ಶಾಲೆಗಳ ಕರ್ತವ್ಯ ಅಲ್ಲ. ಎಲ್ಲನೂ ಶಾಲೆ ಮಾಡೋಕ್ಕಾಗಂಗಿಲ್ಲ. ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯಮಾಡಿ ಮಕ್ಕಳ ಎದುರು ಶಿಕ್ಷಣ ಸಂಸ್ಥೆಗಳಿಗೆ ಮರ್ಯಾದೆ ಕೊಡ್ರಿ, ಶಿಕ್ಷಕರಿಗೆ ಮರ್ಯಾದೆ ಕೊಡ್ರಿ. ಅವೇನು ಮಾಸ್ಟ್ರು, ಆಕೇನು ಟೀಚರು, ಆಕೇನು ಭಾರಿ, ಈಕೇನು ಭಾರಿ, ಅದೇನು ಸಾಲಿ. ದಯಮಾಡಿ ನೀವು ಶಿಕ್ಷಣ ಸಂಸ್ಥೆಗಳಿಗೆ ಅಷ್ಟು ಈಜಿ ತಗೊಳ್ಬೇಡ್ರಿ. ಸೆಕ್ಯೂರ್ ಪ್ಲೇಸ್ ಅಂದ್ರೆ ಸ್ಕೂಲ್. ನಿಮ್ಮ ಮಕ್ಕಳಿಗೆ ಆರಾಮಾಗಿ ಸ್ಕೂಲ್ನಾಗ ಬಿಟ್ಟು ನೀವು ಡ್ಯೂಟಿಗೆ ಹೋಗಿ ಬರ್ತೀರಿ, ಮನೆಗೆಲ್ಲ ಕೆಲಸ ಮಾಡ್ಕೋತೀರಿ, ಯಾವುದೋ ಫಂಕ್ಷನ್ಗೆ ಹೋಗ್ತೀರಿ, ಆರಾಮ್ ಸ್ಕೂಲ್ನಾಗ ಅನ್ನಂತ ಫೀಲ್ ಇರ್ತದೆ ನಿಮ್ಗೆ. ಅದೇ ನಿಮ್ಮ ಮಗನ ಒಂದಿನ ಮನೆಗೆ ಬಿಟ್ಟು ನೋಡೋಗ್ರಿ, ಒಬ್ಬನಿಗೆ ಮನೆಗೆ ಬಿಟ್ಟು ಹೋಗ್ರಿ, ನೋಡೋಣ ಹೆಂಗಾಗತ್ತೆ. 35-40 ಮಕ್ಕಳನ್ನ ಕಂಟ್ರೋಲ್ ಮಾಡಿ ಜೊತೆಗೆ ದಿಟ್ಟಿಸಿ ನೋಡೋಂಗಿಲ್ಲ, ಹೊಡೆಯೋಂಗಿಲ್ಲ. ನಿಮಗೆ 2 ಮಕ್ಕಳಿಗೆ 2 ದಿನ ಸೂಟಿ ಬರಲಿ ಒದ್ದಾಡ್ತೀರಿ, ಯಾಕಾರ ಸೂಟಿ ಕೊಟ್ರು ಅಂತ. ಎಷ್ಟೋ ಮಂದಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಕಂಟಿನ್ಯೂ ಸೂಟಿ ರೀ ಮೇಡಮ್, ಜೋನೆಟ್ ಹಬ್ಬ ಅಂತ ನೋಡ್ರಿ. ನಮಗೆ ಕೋವಿಡ್ನಲ್ಲಿ ಎಷ್ಟು ಜನ ಈಗ ಗೊತ್ತಾಗಿದ್ರೆ ನಮಗೆ ಸ್ಕೂಲ್ ಅಂದ್ರೆ ಏನು ಹೇಳಿದವರು ಇದ್ದಾರೆ ನನಗೆ. ಸೊ ದಯಮಾಡಿ ಶಿಕ್ಷಕರನ್ನ ಗೌರವಿಸ್ರಿ. ಮಕ್ಕಳಿಗೆ ನಿಮಗೆ ಏನಾರು ಬೈಯೋದಿದ್ರೆ, ಟೀಚರ್ಸ್ಗೆ ಹೇಳೋದಿದ್ರೆ ಮಕ್ಕಳನ್ನ ಕ್ಲಾಸಿಗೆ ಕಳಿಸಿ ಕುಂತ್ಕೊಂಡು ಮಾತಾಡಿ ಹೋಗ್ರಿ. ಅದನ್ನೆಲ್ಲ ಬಿಟ್ಟು ನೀವು ಮಕ್ಕಳ ಎದುರಿಗೆ ಶಿಕ್ಷಕರಿಗೆ ಬೈತೀರಿ. ಒಂದು ಹುಡುಗ ನಮಗೆ ಹೇಳಿದ, ನೆಕ್ಸ್ಟ್ ಡೇ ಟೀಚರ್ ಕ್ಲಾಸಿಗೆ ಹೋದ್ ಕೂಡಲೇ ಇಂದಿನ ಬಂದು ಅವ್ರ ಅಮ್ಮ ಬೈದೋಗಿದ್ಲು, ಹೇಳಿದ, ಹೆಂಗಿತ್ತು ನಿನ್ನೆ ಬಿಸಿ ಬಿಸಿ ದೋಸೆ. ಶಿಕ್ಷಕಿಗೆ ಅಂದ ಹುಡುಗ. ಇವತ್ತು ಆ ಹುಡುಗ ಏನಾಗಿದ್ದಾನಂತ ನನ್ನ ಕಣ್ಣೆದುರಿಗೆ ಇದೆ, ನಾನು ನೋಡ್ತಾ ಇದ್ದೀನಿ ಅವ್ರ ಜರ್ನಿ. ದಯಮಾಡಿ ಒಬ್ಬರು ಪೇರೆಂಟ್ ನನಗೆ ಕೇಳಿದ್ರು ಅಡ್ಮಿಷನ್ ಬಂದಾಗ, ಮೇಡಮ್ ನಮ್ಮ ಮಗಗೆ ಯಾರನ್ನ ಪೆನ್ಸಿಲ್ ಚುಚ್ಚಿದ್ರೆ ಹೆಂಗ್ರಿ, ನನ್ನ ಮಗ ಎಲ್ಲೇನ ಬಿದ್ದಂದ್ರೆ ಏನು ಗ್ಯಾರಂಟಿ ಕೊಡ್ತೀರಿ? ನಾನು ಹೊರಗೆ ಮಾತಾಡೋದು ಕೇಳಿ, ಬರ್ರಿ ಮೇಡಮ್ ಒಳಗೆ ಬರ್ರಿ ಅಂತ ಕರೆದೆ. ನಿಮ್ಮ ಮಗು ಯಾರಿಗಾನ ಪೆನ್ಸಿಲ್ ಚುಚ್ಚಿದ್ರೆ ಹೆಂಗ್ರಿ, ಅದ್ರದ್ದೇನು ಗ್ಯಾರಂಟಿ ಕೊಡ್ತೀರಿ? ನಾನು ಕೇಳಿದೆ. ಇಲ್ಲಿ ಯಾವ ಗ್ಯಾರಂಟಿ ಕೊಡೋದಿಲ್ಲ. ನಿಮ್ಮ ಮನೇಲಿ ಮಗು ಬೀಳೋದೇ ಇಲ್ವಾ? ನಿಮ್ಮ ಮನೇಲಿ ಮಗು ಏನು ಮಾಡ್ಕೊಳ್ಳೋದೇ ಇಲ್ವಾ? ನೀವು ಹೊಡಿತೀರಾ ಹೊಡೆಯಲ್ವ? ಹಂಗಂತ ಒಂದೇಟು ಹೊಡಿದಿರ್ಬೋದು, ಹೊಡಿಬೇಡದನ್ನೋದು ರೂಲ್ಸ್ ಇದೆ, ನಮಗೆ ಗೊತ್ತು. 30 ಮಕ್ಕಳನ್ನ ಕಂಟ್ರೋಲ್ ಮಾಡಿ ಕಣ್ಣಿಟ್ಟು ನೋಡಿಕೊಂಡು ಅದ್ರ ಜೊತೆಗೆ ಕಲಿಸಿ ಪರಿಪೂರ್ಣರನ್ನಾಗಿ ನಿಮ್ಮ ಮನೆಗೆ ಕಳಿಸ್ತಾ ಇರೋ ಶಿಕ್ಷಕರಿಗೆ ದಯಮಾಡಿ ಗೌರವ ಕೊಡ್ರಿ. ಶಿಕ್ಷಣ ಸಂಸ್ಥೆಗಳನ್ನು ಗೌರವಿಸ್ರಿ. ನಿಮ್ಮ ಮಕ್ಕಳು ನೀವೇ ಹಿಡಿದ ಕನ್ನಡಿ, ನಿಮ್ಮದೇ ಮಾತು, ನಿಮ್ಮದೇ ನಡವಳಿಕೆ, ನಿಮ್ಮದೇ ಕಲ್ಚರು, ನೀವು ಕಲಿಸಿದ ಭಾಷೆನೇ ಅವ್ರು ಕಲ್ಕೊಂಡು ಬಂದಾರೆ ಹೊರತು ಶಿಕ್ಷಣ ಸಂಸ್ಥೆಗಳು ಕಲಿಸಿಲ್ಲ. 6 ವರ್ಷ ಪರಿಪೂರ್ಣರಾಗಿ ನಮ್ಮ ಸ್ಕೂಲಿಗೆ ಬಂದಾರ ಅವ್ರು. ಆಮೇಲೆ ನೀವೇನು ಮನೆಯಿಂದ ಕಲ್ಚರ್ ಕೊಡ್ತೀರಲ್ಲ, ಅದು 75% ಶಿಕ್ಷಣ ಇದ್ದಂತೆ. ಅದು ಅವರ ಸೂಕ್ತವಾಗಿರುವ ಶಿಕ್ಷಣವನ್ನು ನಾವು ಹೊರ ತೆಗೆಯೋರು ಶಿಕ್ಷಕರಷ್ಟೇ, ನಾವೇನು ಹೊರಗ್ಲಿಂದ ತುಂಬಂಗಿಲ್ಲ ಒಳಗೆ ಅವ್ರ ಕಡೆ. ಸೊ ಇನ್ನೊಂದು ಸಲ ನಾ ಎಲ್ಲ ಪಾಲಕರಿಗೆ, ಈಗ ಬಟ್ ಜಾಸ್ತಿ ಮಾತಾಡಿದ್ರೆ ಕೇಳೋ ಪೇಷನ್ಸ್ ಯಾರಿಗೂ ಇಲ್ಲ. ನಾ ಇನ್ನೊಂದು ಸಲ ತಮ್ಮಲ್ಲಿ ಕಳಕಳಿಯ ಮನವಿ ಏನು ಮಾಡ್ಕೋತೀನಿ ಅಂದರೆ, 18 ನಮ್ಮ ಇವೆಂಟ್ಸ್ ಇದ್ದೇವೆ. 1 ತಿಂಗಳಿಂದ ನಮ್ಮ ಶಿಕ್ಷಕರು ಸತತ ಪ್ರಯತ್ನ ಮತ್ತು ನಮ್ಮ ಕೋರಿಯೋಗ್ರಾಫರ್ ಮೈಸೂರಿಂದ ಬಂದಿದ್ದಾರೆ. 1 ತಿಂಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಏನಂದ್ರೆ ನಮ್ಮಲ್ಲಿ ಥೀಮ್ ಬೇಸ್ಡ್ ಇರ್ತದೆ, ಬರೀ ಫಿಲ್ಮ್ ಸಾಂಗ್ಸ್ ಇರೋದಿಲ್ಲ. ಸೊ ವುಮೆನ್ಸ್ ಡೇ ಥೀಮ್ ಇದೆ, ಪ್ರಯಾಗ್ರಾಜ್ ಇದೆ ಫಸ್ಟ್. ಇವೆಲ್ಲವನ್ನು ನೋಡಿಕೊಂಡು ಎಂಜಾಯ್ ಮಾಡಿ ಒಂದಿನ ಇಷ್ಟೇ ಸ್ಟ್ರೆಂತ್ ಪೂರ ಫಂಕ್ಷನ್ ಎಂಡ್ವರೆಗೂ ಇರಬೇಕು. ಎಲ್ಲರೂ ನೋಡಿ ಎಂಜಾಯ್ ಮಾಡ್ರಿ. ಇದು ರಿಯಲ್ ಆಗಿ ನಡೀತಕ್ಕಂಥ ರಿಯಾಲಿಟಿ ಶೋ ಇನ್ನು ಯಾದಗಿರಿನಲ್ಲಿ ಅಂತ ತಿಳ್ಕೊಳ್ರಿ. ಎನ್ಕರೇಜ್ ಮಾಡ್ರಿ. ಪ್ರತಿಯೊಂದು ಮಗೊಂದು ನೋಡ್ರಿ. ನಮ್ಮ ಮಗೊಂದು ಮುಗಿತಂತ ಎದ್ದು ಹೋಗ್ಬಿಡ್ಬೇಡ್ರಿ. ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲಾ ಪಾಲಕರು ಒಳಗೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳು ಡ್ಯಾನ್ಸ್ ಮುಗಿದ ತಕ್ಷಣ ಟೀಮ್ ಮಾಡಿದ್ದೀವಿ, ಅವರಿಗೆ ಮೆಂಟರ್ ಇದ್ದಾರೆ, ಟೀಚರ್ ಇದ್ದಾರೆ, ಅವ್ರನ್ನ ನಿಮ್ಮ ಹ್ಯಾಂಡ್ ಓವರ್ ಮಾಡೋವರೆಗೂ ಅವ್ರು ಎಲ್ಲೂ ಅಗಲಂಗಿಲ್ಲ. ದಯಮಾಡಿ ಧುಮುಕ್ಬೇಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ, ಶಾಂತ ರೀತಿಯಿಂದ ಕುಂತು ನಮ್ಮ ಕಾರ್ಯಕ್ರಮವನ್ನು ನೋಡ್ರಿ ಅಂತ ಹೇಳುತ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆಲ್ಲ ನಾನು ವಂದಿಸಿ, ನಿಮಗೆಲ್ಲ ಪಾಲಕರಿಗೂ ಆಮೇಲೆ ನನ್ನ ಮುದ್ದು ಮಕ್ಕಳಿಗೂ ಮತ್ತೊಂದು ಸಲ ನಮಿಸಿ, ಎಲ್ಲರಿಗೂ ನೀವೆಲ್ಲ ಇನ್ನು ಶಾಲೆಗೆ ಬಂದಿದ್ದಕ್ಕೆ, ನನಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅತೀವ ಸಂತೋಷ. ಮತ್ತೆ ನಾನು ಜೋರಾಗಿ ಒಂದು ವಂದನೆಗಳನ್ನು ಹೇಳಬೇಕಾಗಿದ್ರೆ ಅದು ನನ್ನ ಶಿಕ್ಷಕ ಬಳಗಕ್ಕೆ, ನನ್ನ ಟೀಚರ್ಸ್ಗೆ. ಇವತ್ತು ಅವರು ನಮ್ಮ ಶಕ್ತಿ. ನಾ ಅದಕ್ಕೆ ಹೇಳ್ತೀನಿ, ನಮ್ಮ ಶಿಕ್ಷಕರೆಲ್ಲರಿಗೂ ನಾನು ಟೀಚರ್ಸ್ ಸ್ಟಾಫ್ ಅಂತ ಎಂದೂ ಕರೆಯೋದಿಲ್ಲ. ಶಾಂತಿ ಸದನ್ ಫ್ಯಾಮಿಲಿ, ವಿ ಆರ್ ಫ್ಯಾಮಿಲಿ.
ಅಂಡ್ ಟೀಚಿಂಗ್ ನಾನ್ ಟೀಚಿಂಗ್ ನಮ್ಮ ಡ್ರೈವರ್ಸ್ ಎಲ್ಲರಿಗೂ ನಾನು ಮತ್ತೊಂದು ಸಲ ಥ್ಯಾಂಕ್ ಯು ಹೇಳಿ ಧನ್ಯವಾದಗಳನ್ನೇ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಒಂದು ನಿಮಿಷ, ನಮ್ಮ ಶಾಲೆಯ ಡ್ರಾಯಿಂಗ್ ಶಿಕ್ಷಕರಾಗಿರ್ತಕ್ಕಂಥ ರುದ್ರೇಶ್ ಸರ್ ಅವರು ನಮ್ಮ ಶರಣಗೌಡ ಕಂದಕೂರ್ ಸರ್ ಅವ್ರದ್ದೊಂದು ಪೇಂಟಿಂಗ್ ಮಾಡಿದ್ದಾರೆ. ಭಾಳ ದಿನಗಳಿಂದ ನನಗೆ ರಿಕ್ವೆಸ್ಟ್ ಮಾಡ್ಕೋತಿದ್ರು, ಕೊಡ್ತೀನಿ ರೀ ಮೇಡಮ್ ಅಂತ. ಇವತ್ತು ತಂದಿದ್ದಾರೆ. ದಯಮಾಡಿ ಸರ್ ನೀವು ಸ್ವೀಕಾರ ಮಾಡಬೇಕು ಅಂತ ಅವರ ಆಸೆ ಇದೆ. ರುದ್ರೇಶ್ ಭಾಸ್ಕರ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಅವರು ಡ್ರಾಯಿಂಗ್ ಟೀಚರ್. ಸೊ ಅವ್ರ ಕೈಯಿಂದನೇ ಪೇಂಟಿಂಗ್ ಮಾಡಿದ್ದಾರೆ ಸರ್. ಇದು ಸರ್ ಓಪನ್ ಮಾಡ್ಬೇಕಂತ ಅವ್ರ ಆಸೆ ಇಲ್ಲೇ. ನಮ್ಮ ಶಾಲೆಯ ಡ್ರಾಯಿಂಗ್ ಟೀಚರ್ ಅಂಡ್ ಮ್ಯೂಸಿಕ್ ಟೀಚರ್ ಎಲ್ಲರೂ ನೀವು ವೇದಿಕೆ ಮೇಲೆ ಇವತ್ತು ನೋಡಿದ್ದೀರಿ. ಎನ್ಕರೇಜ್ ಮಾಡ್ರಿ, ಜೋರಾಗಿ ಚಪ್ಪಳೆ ತಟ್ರಿ ಪಾಲಕರೇ. ಬಹಳ ದಿನಗಳಿಂದ ಅವ್ರು ಕಾಯ್ತಾ ಇದ್ರು ಈ ಸಂದರ್ಭಕ್ಕಾಗಿ. ಸರ್ ನಮ್ಮ ಸ್ಕೂಲ್ಗೆ ಎಕ್ಸಿಬಿಷನ್ ಬಂದಾಗೆ ಅರ್ಧಂಬರ್ಧ ರೆಡಿ ಮಾಡ್ಕೊಂಡಿದ್ರು ಅವರು. ಥ್ಯಾಂಕ್ ಯು ರುದ್ರೇಶ್ ಸರ್. ಸವಿತಾ ಮ್ಯಾಮ್ ಅಂತಂದ್ರೆ ಒಂದ್ ರೀತಿಯ ಜ್ಞಾನದ ಭಂಡಾರ ಅಂತ ಹೇಳ್ಬೋದು. ಸೊ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಹಾಗೆ ಕೇಳ್ತಾನೆ ಕೂತ್ಕೊಳ್ಬೇಕು ಅಂತ ಅನ್ಸುತ್ತೆ. ಸೊ ಇಷ್ಟೊಂದು ಅದ್ಭುತವಾದ ಮಾತುಗಳನ್ನ ಈ ಒಂದು ವೇದಿಕೆ ಮುಖಾಂತರ ನಮ್ಮೊಂದಿಗೆ ಹಂಚ್ಕೊಂಡಿರುವಂತಹ ಸವಿತಾ ಮ್ಯಾಮ್ಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ತಿಳಿಸಲೇಬೇಕು. ಈಗ ಕೊನೆಯದಾಗಿ ಅಖಿಲ ಭಾರತ ವೀರಶೈವ ಸಂಘದ ಸದಸ್ಯರಾಗಿರುವಂತಹ ಶ್ರೀಮತಿ ಹೇಮಾ ಎಂ ಪಾಟೀಲ್ ಎಕ್ಚಿಂತಿಯವರು ಸವಿತಾ ಮ್ಯಾಮ್ ಅವರನ್ನ ವೇದಿಕೆ ಮೇಲೆ ಸನ್ಮಾನಿಸಲಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವ ಸಮಯ ಇನ್ನೇನು ಕೆಲವು ಕ್ಷಣಗಳಲ್ಲಿ ಶುರುವಾಗಲಿದೆ.